ಹಾ ಈಗ ಹೇಳು ಎಲ್ಲಿ ಹೋಗ್ತೀಯಪ್ಪ ಪಾಪು ನೋಡಕ್ ಹೋಗ್ತೀಯ ಎಷ್ಟಿದೆ ಪಾಪು ಅದು ಒಂದ್ ಪಾಪು ಪುಟ್ಟು ಪಾಪು ಪುಟ್ಟು ಪಾಪುನ ಓಕೆ ಓಕೆ ಅವಳಿಗೆ ನಾನು ಮೊಬೈಲ್ ಓಪನ್ ಮಾಡಿದ ತಕ್ಷಣನೇ ಗೊತ್ತಾಗೋಗ್ಬಿಡುತ್ತೆ ನಮ್ಮಮ್ಮ ವ್ಲಾಗ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸೊ ಮಾತಾಡ್ಬೇಕಾದ್ರೆ ಸಖತ್ ಇಂಟ್ರೆಸ್ಟ್ ಕೊಟ್ಟು ಮಾತಾಡ್ತಾಳೆ ಹಾಂ ಹೇಳು ಹಾಯ್ ಫ್ರೆಂಡ್ಸ್ ಹೇಳು ಹಾಂ ಕಮಾನ್ ಸರಿ ನಡಿ ಹಾಂ ಆಯಿತು ಕೊಡ್ತಾರೆ ಸೊ ನಮ್ಮ ಮನೆ ಪಕ್ಕ ಮನೆ ಆಗ್ತಾ ಇದೆ ಸೊ ಫುಲ್ ಶೀಟ್ ಹಾಕಿಬಿಟ್ಟಿದ್ದಾರೆ ಸೊ ಫ್ರೆಂಡ್ಸ್ ವೀಕೆಂಡ್ ಬಂದರೆ ಏನಾದ್ರು ಒಂದು ಪ್ರೋಗ್ರಾಮ್ ಅಂತೂ ಇದ್ದೇ ಇರುತ್ತೆ ನನ್ನ ದೊಡ್ಡಪ್ಪನ ಮೊಮ್ಮಗಳಿಗೆ ಪಾಪು ಆಗಿದೆ ಸೊ ಆ ಪಾಪುನ ನೋಡ್ಕೊಂಬರೋಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸೊ ನಾನು ಅವಳು ಸೀಮಂತಕ್ಕೂ ಸತ ಹೋಗಿದ್ದೆ ಸೊ ಅದರದ್ದು ವ್ಲಾಗು ಸತ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ ಸೊ ಅವ್ರ ಮನೆ ಇರೋದು ನಮ್ಮ ಮನೆಗಿಂತ ಸಖತ್ತು ದೂರ HAL ಹತ್ರ ಸೊ ಆಲ್ಮೋಸ್ಟ್ 1.5 hours ತೊಗೊಳುತ್ತೆ ನಮ್ಮ ಮನೆಯಿಂದ ಸೊ ಹೋಗ್ತಾ ಇದ್ವಿ ಸೊ ಮಳೆ ಕೂಡ ಇತ್ತಿಲ್ಲ ಇಬ್ರು ಫೈಟಿಂಗ್ ಸ್ಟಾರ್ಟ್ ಮಾಡಿದ್ರು ಶಶಿಯಮ್ಮ ನಂದು ಟೈಗರ್ ಎರಡೇ ನಿಮಿಷ ಹಿಂಗೆ ಇಲ್ಲಿ ಸೊ ನಾವು ಮನೆ ಬಿಟ್ಟಾಗ ಅರೌಂಡ್ 3:30 ಆಗಿತ್ತು ಸೊ ಅವ್ರ ಮನೆ ರೀಚ್ ಆದಾಗ 4:30 ಇವಳಿಗೇನೆ ಡೆಲಿವರಿ ಆಗಿತ್ತು ಸೊ ಇನ್ನೇನು 2 monthsಗೆ 1 week ಬಾಕಿ ಇತ್ತು ಸೊ ಪಾಪು ಮಾತ್ರ ತುಂಬಾ ಮುದ್ದಾಗಿತ್ತು ಹೆಣ್ಣು ಪಾಪು ಅವಳಿಗೆ ಆಗಿದ್ದು ಸೊ ನನ್ನ ಮಕ್ಕಳಂತೂ ಫುಲ್ ಖುಷಿ ಆ ಪಾಪುನ ನೋಡಿ ಯಾಕೆಂದರೆ ಫಸ್ಟ್ ಟೈಮು ಅಷ್ಟು ಚಿಕ್ಕ ಮಗುನ ನೋಡ್ತಾ ಇದ್ದಿದ್ದು ಸೊ ಮುದ್ದು ಮಾಡೋದು ಗಿಂಟದು ಎಲ್ಲ ಮಾಡ್ತಾಯಿದ್ರು ಸೊ ಎತ್ಕೋಬೇಕು ನನ್ನ ತೊಡೆ ಮೇಲೆ ಕೂರಿಸು ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾವು ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಹಾಗೇ ಇತ್ತಿಲ್ಲ ಸೊ ಫೈನಲಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದ್ವಿ ನಾನು ಈ ಪಾಪುಗೆ ಅಜ್ಜಿ ಆಗಬೇಕು ನಮ್ಮಮ್ಮ ಮುತ್ತಜ್ಜಿ ಆಗಬೇಕು ನೀವೆಲ್ಲ ಕಸ ಮಾಡಿ ತಕ್ಕೋ ಮುತ್ತಜ್ಜಿ ಪಾಪುನ ಮಲಗಿಸ್ತಾ ಇದ್ದಾರೆ ಶಶಿ ಅಮ್ಮ ನಿಂಗೆ ಅಜ್ಜಿ ಅವಳಿಗೆ ಮುತ್ತಜ್ಜಿ ಸೊ ನಮ್ಮ ಅಕ್ಕ ಬಂದ್ಬಿಟ್ಟು ನಾವು ಬರ್ತೀವಿ ಅಂತ ಪಕೋಡ ಪಾಯಸ ಎಲ್ಲ ರೆಡಿ ಮಾಡಿಟ್ಟಿದ್ರು ಇವಳು ಬೋಂಡ ಪಕೋಡ ಮಾಡಿದ್ರ ನಮ್ಮ ಶಿಲ್ಪ ಎತ್ತಿದ ಕೈ ಅವಳಂದ್ರೆ ಮಾಡ್ತಾನೆ ಇರ್ತಾಳೆ ನೀ ಮಲ್ಗದಲ್ಲ ಪಾಪು ಅದು ಸೊ ಪಾಪುಗೆ ಅವರು ಈ ಥರ ಬೆಡ್ಡು ಮತ್ತು ಜೋಲಿ ಮತ್ತು ಫೀಡಿಂಗ್ ಪಿಲ್ಲೋ ಎಲ್ಲ ತಂದಿದ್ರು ಸೊ ಅದರಲ್ಲೆಲ್ಲ ನನ್ನ ಮಕ್ಕಳು ಆಟಾಡ್ತಾಯಿದ್ರು ಅವರು ಅವೆಲ್ಲ ಫಸ್ಟ್ ಟೈಮು ನೋಡಿದ್ದು ಸೊ ಅವ್ರಿಗೇನೋ ಒಂಥರ ಖುಷಿ ಡಿಫ್ರೆಂಟಾಗಿತ್ತು ಅದೆಲ್ಲ ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ಆಟ ಆಡ್ತಾಯಿದ್ರು ಸಡನ್ನಾಗಿ ಆಯಿತು ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗಿ ಆಗುತ್ತೆ ಎಲ್ಲರೂ ಅದೇ ಏನಿದಿಲ್ಲ ನಿಂತಿರ್ಲು ಎಲ್ಲರೂ ಒಟ್ನಲ್ಲಿ ಆಯ್ತದ ಅವ್ರದ್ದು ಶರತ್ತು ನಾರ್ಮಲ್ ಅವನು ನಾರ್ಮಲ್ ಅವಳಿಗಿನ್ನ ಸ್ವಲ್ಪ ಹಾಸ್ಪಿಟಲ್ ಬಾಲಾಜಿ ನರ್ಸಿಂಗ್ ಹೋಗಿ ರವೀಂದ್ರ ಜಾಸ್ತಿ ಗ್ಯಾಪ್ ಅಲ್ವಾ 7 years ಗ್ಯಾಪ್ ಇದೆ ನಿಮ್ಮಿಬ್ಬರಿಗೆ ಎಷ್ಟು ವರ್ಷ 4 I hear the beat, it's in my chest. ಬೋಂಡ ತಿಂತೇನಪ್ಪ ಬೋಂಡ ಇವ್ರನ್ನು ಮಾಡ್ತಾರೆ ಇಬ್ರು ಎಲ್ಲಿ ಅಕ್ಕ ತಂಗಿ ನಂಗೆ ಕನ್ಫ್ಯೂಸ್ ಆಗ್ತದೆ ಸೊ ಬಿಸಿ ಬಿಸಿ ಪಕೋಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಬಾದಾಮ್ ಪೌಡ್ರು ಎಲ್ಲ ರೆಡಿಯಲ್ಲೇ ಸಿಗುತ್ತೆ
ಅಲ್ವಾ ಮಧು? ಬಾದಾಮ್ ಪೌಡ್ರ್ ರೆಡಿ ಇರೋದೇ ಸಿಗುತ್ತೆ. ನಮಗೆ ಗೊತ್ತಿಲ್ಲ ನಾವು ತಂದಿದ್ದೀವಿ. ಇದೇ ಒಟ್ಟಿನಲ್ಲಿ ಇದು ಬಾದಾಮ್ ಪೌಡ್ರು. ನೋಡ್ಬೇಕು. ಸೊ ಎಲ್ಲರೂ ಮಾತಾಡಿಕೊಂಡು ಪಕೋಡ ಪಾಯಸ ಎಲ್ಲ ತಿಂದ್ಕೊಂಡು ಮಾತಾಡ್ತಾ ಇದ್ವಿ, ಯಾಕೆಂದರೆ ಮಗು ಮಲಗಿತ್ತು. ಆಮೇಲೆ ಅದು ಪಾಪನು ಎದ್ದಳ್ತು, ನಾವು ಕೂಡ ಹೊರಟ್ವಿ. ಅದೇನು ಕವರ್ ಏನದು ಕೊಡು ಆಂಟಿಗೆ. ಇಲ್ಲ ಕೊಡಲ್ಲ ಹೋಗೋದು. ಹ್ಯಾಪಿ ಬರ್ಡೇಗೆ ಹೋಗ್ತಾ ಇದ್ದೀವಿ. ಹಾಂ ನಡಿ. All of you will do this small exercise along with me, okay? All of you touch your head. Everybody, touch your head. Mouth. Yes. You want to, okay? Eat. Simple one. ಅದ್ರದ್ದು ನೆಕ್ಸ್ಟ್ ಡೇ ಅಂದರೆ ಸಂಡೇ ನನ್ನ ಫ್ರೆಂಡ್ ತಮ್ಮನ ಪಾಪದು 1 ಇಯರ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ಮೆರ್ಮೇಡು ಮತ್ತು ಡಾಲ್ಫಿನ್ನು ಆ ಥರ ಎಲ್ಲ. ಸೊ ಟ್ಯಾಟೂನು ಅಷ್ಟೇ ಮಕ್ಕಳಿಗೆ ಡಾಲ್ಫಿನ್ನು ಆ ಥರ ಎಲ್ಲ ಹಾಕಿದ್ರು. ಸೊ ನನ್ನ ಮಕ್ಳಿಗಂತೂ ಫುಲ್ ಖುಷಿ ಆ ಟ್ಯಾಟೂ ಹಾಕಿಸ್ಕೊಂಡ್ರೆ. ನಿಧಿ ಚೆಂದ ಇದೆಯಾ? ಚೆನ್ನಾಗಿದೆಯಾ? ಏನದು? ಅಂಬ ಅಲ್ಲ, ಫಿಶ್. ಏಯ್ ಕೈ ಮುಟ್ಟಬಾರ್ದು. ಸೊ ನಾನು ಹೋಗೋಷ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬ ಜನ ಫ್ರೆಂಡ್ಸ್ ಮಿಸ್ ಆಗಿದ್ದರು, ಬಿಕಾಸ್ ಪರ್ಸ್ನಲ್ ಕೆಲಸ ಮತ್ತು ಬೇರೆ ಫಂಕ್ಷನ್ಸ್ ಇರುತ್ತೆ. ಸೊ ಆ ರೀತಿ. ಸೊ ನಾವು ಅಷ್ಟೇ ಜನ ಹೋಗಿದ್ದು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಇತ್ತು. ಮತ್ತು ರಿಟರ್ನ್ ಗಿಫ್ಟ್ಗೆ ಮಕ್ಕಳಿಗೆ ಇಷ್ಟವಾಗಿದ್ದು ಕ್ಲೇ ಮತ್ತು ಸ್ಕೆಚ್ ಪೆನ್ನು, ಪೆನ್ಸಿಲ್ ಪೌಚು ಆ ಥರ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದರು. ನನ್ನ ಮಕ್ಳಿಗೆ ಸಖತ್ ಇಷ್ಟ ಆಯಿತು. ಸೊ ಫೋಟೋಸ್ ಅಂತೂ ನಾವೆಲ್ಲೂ ಹೋದ್ರೂ ನನ್ನ ಫ್ರೆಂಡ್ಸು ತೊಗೊಂತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ.